ಡಿಸಿಎಂ ಡಿಕೆಶಿ ಅವರಿಗೆ ಆದಷ್ಟು ಬೇಗ ಪದವಿ ಸಿಗಲಿ. ಬೆಂಗಳೂರಿನಲ್ಲಿ ವಿನಯ್ ಗುರೂಜಿ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ಹೆಚ್ಚಿನ ಸೇವೆ ಆಗಲಿ ಅಂತ ಹೇಳಿದ್ದಾರೆ. ಅವರು ಬಯಸಿದಂತಹ ಪದವಿ ಆದಷ್ಟು ಬೇಗ ಬರಲಿ. ಬೆಂಗಳೂರಿನಲ್ಲಿ ಗೌರಿಗದ್ದೆ ವಿನಯ್ ಗುರೂಜಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹರಸಿದ್ದಾರೆ. ಮಲೆನಾಡು ಹಿತರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನ್ನು ಹೇಳಿರೋದು. ಡಿಕೆ ಶಿವಕುಮಾರ್ ಬಯಸಿದಂತ ಪದವಿ ಅವರನ್ನ ಅರಸಿ ಆದಷ್ಟು ಬೇಗ ಸಿಗಲಿ ಅಂತ ಗೌರಿಗದ್ದೆ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ಅವರು ಹೇಳಿದ್ದು ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ. ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟರ್ ಪೀಸ್ ಅಂತೆಲ್ಲ ಇರುತ್ತೆ, ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ. ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ. ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ಅವರು ಹೇಳಿದ್ದು ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ. ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟರ್ ಪೀಸ್ ಅಂತೆಲ್ಲ ಇರುತ್ತೆ, ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ. ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ. ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ವಿನಯ್ ಗುರೂಜಿ ನೀಡಿರುವಂತಹ ಹೇಳಿಕೆ ಇದು. ಈಗಾಗಲೇ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ, ಕೂಗು ಎಲ್ಲವೂ ಕೂಡ ಜೋರಾಗಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಬಣ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಬಯಸ್ತಾ ಇದ್ದಾರೆ. ಒಂದಷ್ಟು ಜನ ಸಿಎಂ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ವಿನಯ್ ಗುರೂಜಿ ಈಗ ಹರಿಸಿರೋದು ಸಿಎಂ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬಯಸಿದಂತಹ ಪದವಿ ಸಿಗಲಿ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ಅವರಿಗೆ ಆದಷ್ಟು ಬೇಗ ಪದವಿ ಸಿಗಲಿ. ಬೆಂಗಳೂರಿನಲ್ಲಿ ವಿನಯ್ ಗುರೂಜಿ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ಹೆಚ್ಚಿನ ಸೇವೆ ಆಗಲಿ ಅಂತ ಹೇಳಿದ್ದಾರೆ. ಅವರು ಬಯಸಿದಂತಹ ಪದವಿ ಆದಷ್ಟು ಬೇಗ ಬರಲಿ. ಬೆಂಗಳೂರಿನಲ್ಲಿ ಗೌರಿಗದ್ದೆ ವಿನಯ್ ಗುರೂಜಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹರಸಿದ್ದಾರೆ. ಮಲೆನಾಡು ಹಿತರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನ್ನು ಹೇಳಿರೋದು. ಡಿಕೆ ಶಿವಕುಮಾರ್ ಬಯಸಿದಂತ ಪದವಿ ಅವರನ್ನ ಅರಸಿ ಆದಷ್ಟು ಬೇಗ ಸಿಗಲಿ ಅಂತ ಗೌರಿಗದ್ದೆ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ಅವರು ಹೇಳಿದ್ದು ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ. ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟರ್ ಪೀಸ್ ಅಂತೆಲ್ಲ ಇರುತ್ತೆ, ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ. ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ. ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ಅವರು ಹೇಳಿದ್ದು ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ. ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟರ್ ಪೀಸ್ ಅಂತೆಲ್ಲ ಇರುತ್ತೆ, ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ. ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ. ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ವಿನಯ್ ಗುರೂಜಿ ನೀಡಿರುವಂತಹ ಹೇಳಿಕೆ ಇದು. ಈಗಾಗಲೇ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ, ಕೂಗು ಎಲ್ಲವೂ ಕೂಡ ಜೋರಾಗಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಬಣ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಬಯಸ್ತಾ ಇದ್ದಾರೆ. ಒಂದಷ್ಟು ಜನ ಸಿಎಂ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ವಿನಯ್ ಗುರೂಜಿ ಈಗ ಹರಿಸಿರೋದು ಸಿಎಂ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬಯಸಿದಂತಹ ಪದವಿ ಸಿಗಲಿ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ಅವರಿಗೆ ಆದಷ್ಟು ಬೇಗ ಪದವಿ ಸಿಗಲಿ. ಬೆಂಗಳೂರಿನಲ್ಲಿ ವಿನಯ್ ಗುರೂಜಿ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ಹೆಚ್ಚಿನ ಸೇವೆ ಆಗಲಿ ಅಂತ ಹೇಳಿದ್ದಾರೆ. ಅವರು ಬಯಸಿದಂತಹ ಪದವಿ ಆದಷ್ಟು ಬೇಗ ಬರಲಿ.
ಬೆಂಗಳೂರಿನಲ್ಲಿ ಗೌರಿಗದ್ದೆ ವಿನಯ್ ಗುರೂಜಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹರಸಿದ್ದಾರೆ. ಮಲೆನಾಡು ಹಿತರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನ್ನು ಹೇಳಿರೋದು. ಡಿಕೆ ಶಿವಕುಮಾರ್ ಬಯಸಿದಂತ ಪದವಿ ಅವರನ್ನ ಅರಸಿ ಆದಷ್ಟು ಬೇಗ ಸಿಗಲಿ ಅಂತ ಗೌರಿಗದ್ದೆ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ಅವರು ಹೇಳಿದ್ದು ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ. ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟರ್ ಪೀಸ್ ಅಂತಲ್ಲೇ ಇರುತ್ತೆ, ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ. ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ. ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ಅವರು ಹೇಳಿದ್ದು ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ. ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟರ್ ಪೀಸ್ ಅಂತಲ್ಲೇ ಇರುತ್ತೆ, ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ. ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ. ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ವಿನಯ್ ಗುರೂಜಿ ನೀಡಿರುವಂತಹ ಹೇಳಿಕೆ ಇದು. ಈಗಾಗಲೇ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ, ಕೂಗು ಎಲ್ಲವೂ ಕೂಡ ಜೋರಾಗಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಬಣ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಬಯಸ್ತಾ ಇದ್ದಾರೆ. ಒಂದಷ್ಟು ಜನ ಸಿಎಂ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ವಿನಯ್ ಗುರೂಜಿ ಈಗ ಹರಿಸಿರೋದು ಸಿಎಂ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬಯಸಿದಂತಹ ಪದವಿ ಸಿಗಲಿ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ಅವರಿಗೆ ಆದಷ್ಟು ಬೇಗ ಪದವಿ ಸಿಗಲಿ. ಬೆಂಗಳೂರಿನಲ್ಲಿ ವಿನಯ್ ಗುರೂಜಿ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ಹೆಚ್ಚಿನ ಸೇವೆ ಆಗಲಿ ಅಂತ ಹೇಳಿದ್ದಾರೆ. ಅವರು ಬಯಸಿದಂತಹ ಪದವಿ ಆದಷ್ಟು ಬೇಗ ಬರಲಿ. ಬೆಂಗಳೂರಿನಲ್ಲಿ ಗೌರಿಗದ್ದೆ ವಿನಯ್ ಗುರೂಜಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹರಸಿದ್ದಾರೆ. ಮಲೆನಾಡು ಹಿತರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನ್ನು ಹೇಳಿರೋದು. ಡಿಕೆ ಶಿವಕುಮಾರ್ ಬಯಸಿದಂತ ಪದವಿ ಅವರನ್ನ ಅರಸಿ ಆದಷ್ಟು ಬೇಗ ಸಿಗಲಿ ಅಂತ ಗೌರಿಗದ್ದೆ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ಅವರು ಹೇಳಿದ್ದು ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ. ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟರ್ ಪೀಸ್ ಅಂತಲ್ಲೇ ಇರುತ್ತೆ, ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ. ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ. ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ಅವರು ಹೇಳಿದ್ದು ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ. ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟರ್ ಪೀಸ್ ಅಂತಲ್ಲೇ ಇರುತ್ತೆ, ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ. ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ. ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ. ಕರ್ನಾಟಕ ಅದನ್ನು 2 ಪಟ್ಟಾಗಿ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಮಣಿ ಹೆಗಡೆ ಅವರು ಹೇಳಿದಾಗೆ ವಿನಯ್ ಗುರೂಜಿ ನೀಡಿರುವಂತಹ ಹೇಳಿಕೆ ಇದು. ಈಗಾಗಲೇ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ, ಕೂಗು ಎಲ್ಲವೂ ಕೂಡ ಜೋರಾಗಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಬಣ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಬಯಸ್ತಾ ಇದ್ದಾರೆ. ಒಂದಷ್ಟು ಜನ ಸಿಎಂ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ವಿನಯ್ ಗುರೂಜಿ ಈಗ ಹರಿಸಿರೋದು ಸಿಎಂ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬಯಸಿದಂತಹ ಪದವಿ ಸಿಗಲಿ ಅಂತ ಹೇಳಿದ್ದಾರೆ.